ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನನಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ರಿಗೂ ಥ್ಯಾಂಕ್ಸ್ ಹೇಳಲು ಇಚ್ಛಿಸುತ್ತೇನೆ. ನಿಮ್ಮ ಆಶೀರ್ವಾದವು ಹೀಗೆ ಇರಲಿ ಎಂದು ಹೇಳುತ್ತಾ, ಈ ನನ್ನ ಕ್ರಯಾನ್ಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬಣ್ಣಗಳನ್ನು ತರಲೆಂದು ಹೇಳುತ್ತಾ ನಿಮಗೆ ಸುಸ್ವಾಗತ ಬಯಸುತ್ತೇನೆ. ಇವತ್ತು ಕೆರಿಯರ್ ಮತ್ತು ಫೈನಾನ್ಸ್ ಬಗ್ಗೆ ಹೇಳಲಿದ್ದೇನೆ. ಇಲ್ಲಿ 3 ಫೈಲ್ ಇದೆ. ಒಂದು ಬೆಕ್ಕು, 2 ನಾಯಿ ಹಾಗೂ 3ನೇದು ಕುದುರೆ. ನೀವು 1 ನಿಮಿಷ ಧ್ಯಾನಿಸಿ ನಿಮ್ಮ ಇಷ್ಟವಾದ ಫೈಲನ್ನು ಆರಿಸಿಕೊಳ್ಳಿ ಅಥವಾ 3 ಆರಿಸಿಕೊಳ್ಳಬಹುದು. ಥ್ಯಾಂಕ್ ಯು. ಹಲೋ, ಫೈಲ್ ನಂಬರ್ 1. ಬನ್ನಿ ನಿಮ್ಮ ಟ್ಯಾರೋ ಕಾರ್ಡ್ಗಳನ್ನು ನೋಡೋಣ. ಈಗ ಒಂದು, 2, 3, 4, 5, 6. ಸೆಲೆಬ್ರೇಷನ್ ಇದೆ. ಸೆಕೆಂಡ್ ಒನ್ ನೋಡೋಣ. ದಿ ಎಂಪ್ರೆಸ್, 3rd ಕಾರ್ಡ್. ಕಿಂಗ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಸೋರ್ಡ್ಸ್, ನೈಟ್ ಆಫ್ ಕಪ್ಸ್, 3 of pentacles, page of wands. Here the empress card. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ತುಂಬಾ ಉತ್ತಮವಾಗಿದೆ. ನಿಮಗೋಸ್ಕರ ಅಥವಾ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಚೆನ್ನಾಗಿ ಖರ್ಚು ಮಾಡ್ತೀರಾ, ಅಂದರೆ ಲ್ಯಾವಿಶ್ ಆಗಿ ಖರ್ಚು ಮಾಡಲು ಸಮರ್ಥರಾಗಿದ್ದೀರಾ ಅಂತ ಹೇಳ್ತಾ ಇದೆ. ಮತ್ತು ನಿಮ್ಮ ವರ್ಕ್ ಪ್ಲೇಸಲ್ಲಿ ನೀವು ಒಳ್ಳೆಯ ಒಂದು ವಾತಾವರಣನ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಒಂದು ಫ್ರೆಂಡ್ಲಿ ವಾತಾವರಣ ಮತ್ತು ಅವರ ಗೌರವ ಆದರಗಳನ್ನ ನೀವು ಗಳಿಸ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ಮತ್ತು ನಿಮಗೆ ಖರ್ಚು ಮಾಡೋದು, ಉಳಿತಾಯ ಮಾಡೋ ಒಂದು ಕಲೆ ಚೆನ್ನಾಗಿ ಒಲಿದಿದೆ ನಿಮಗೆ. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಮತ್ತು ಕಿಂಗ್ ಆಫ್ ಸ್ವೋರ್ಡ್ಸ್, ಇಲ್ಲಿ 2 ಕಿಂಗ್ ಕಾರ್ಡ್ಗಳು ಬಂದಿದೆ. ಆದ್ದರಿಂದ ನೀವು ಒಂದು ಒಳ್ಳೆ ಹುದ್ದೆನಲ್ಲಿದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ಅಥವಾ ಒಂದು ಒಳ್ಳೆ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಕೈ ಕೆಳಗೆ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನೀವು ಒಬ್ಬ ಒಳ್ಳೆಯ ಮೆಂಟರ್ ಆಗಿದ್ದೀರಾ. ಅಂದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಗೆ ಒಳ್ಳೆ ಮಾರ್ಗದರ್ಶನ ನೀಡಿ ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗೋದು ಒಂದು ಕಲೆ ನಿಮಗೆ ಚೆನ್ನಾಗಿ ತಿಳಿದಿದೆ. ಇಲ್ಲಿ ವ್ಯಾಂಡ್ಸ್ ಮತ್ತು ಸ್ವೋರ್ಡ್ಸ್ ಇರೋದ್ರಿಂದ ಎಲ್ಲರ ಮೇಲೂ ನಿಮಗೆ ಒಂದು ಒಳ್ಳೆ ಕಂಟ್ರೋಲ್ ಇದೆ. ನಿಮ್ಮ ಕೆಲಸದಲ್ಲಾಗಲಿ, ಒಂದು ಆರ್ಥಿಕ ಪರಿಸ್ಥಿತಿನ ನಡೆಸ್ಕೊಂಡು ಹೋಗೋದ್ರಲ್ಲಾಗಲಿ ನಿಮಗೆ ಒಂದು ಒಳ್ಳೆ ಕಂಟ್ರೋಲ್ ಇದೆ ನಿಮಗೆ. ನೈಟ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ, ಏನೇ ಬಂದರೂ ಆರ್ಥಿಕ ಪರಿಸ್ಥಿತಿ ಆಗಲಿ ಅಥವಾ ಕೆಲಸದ ಬಗ್ಗೆ ಏನಾದರೂ ಬಂದ್ರೂ ಸಹ ನೀವು ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಾ. ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಅದನ್ನು ಹೇಗೆ ಉಪಯೋಗ ಪಡ್ಕೋಬೇಕು ಅದರಿಂದ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ. ಮತ್ತು ಇಲ್ಲಿ ಕೆಲವು ಸಾರಿ ನೀವು ಒಂದು ಪ್ರಾಜೆಕ್ಟ್ ಆಗಲಿ, ಒಂದೇನಾದ್ರೂ ಅಡಚಣೆಗಳು ಬರಬಹುದು ಕೆಲಸ ವರ್ಕ್ ಮಾಡುವಾಗ. ಅದನ್ನು ನೀವು ಏನು ಮಾಡಬೇಕು, ಅವರ ಅಭಿಪ್ರಾಯಗಳಿಗೂ ಸಹ ನೀವು ಮನ್ನಣೆ ಕೊಡಬೇಕಾಗತ್ತೆ. ಅವ್ರ ಕಷ್ಟ ಸುಖಗಳು, ಅವರ ಒಂದು ಅಭಿಪ್ರಾಯ ನೀವು ತಗೊಂಡು ಆ ಒಂದು ಪ್ರಾಜೆಕ್ಟನ್ನ ಯಾವುದೇ ಆಗಲಿ, ಒಂದು ಆರ್ಥಿಕವಾಗಿ ಆಗಲಿ ಅಥವಾ ಟೆಕ್ನಿಕಲಿ ಆಗಲಿ, ಆ ಒಂದು ಪ್ರಾಜೆಕ್ಟ್ನ ನೀವು ಅವರ ಅಭಿಪ್ರಾಯಗಳಿಗೆ ನೀವು ಮನ್ನಣೆ ಕೊಟ್ಟು ನೀವು ಅದನ್ನ ನಡೆಸ್ಕೊಂಡು ಹೋದಾಗ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಮುಂದೆ ಬರುವ ಸೂಚನೆ ಇದೆ. ನಿಮ್ಮ ಟೀಮ್ ವರ್ಕ್ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಒಳ್ಳೆ ಅವಕಾಶಗಳು ಬರೋ ಮುನ್ಸೂಚನೆ ಕಾಣ್ತಾ ಇದೆ ನನಗೆ. ಮತ್ತು ಇದು ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ ಬನ್ನಿ.
ವುಮನ್ ಹೋಲ್ಡಿಂಗ್ ಎ ಕಾಯಿನ್ ಅಂದರೆ ನಿಮಗೆ ಒಂದು ವುಮನ್ ಎಂಟರ್ಪ್ರೆನ್ಯೂರಿಂದ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರ್ಬೋದು, ನಿಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರ್ಬೋದು ಅಂತ ಇದು ಮುನ್ಸೂಚನೆ ಕೊಡ್ತಾ ಇದೆ. ಮತ್ತು ಇಲ್ಲಿ ರೆಸ್ಟ್ ಆ್ಯಂಡ್ ರಿಜುವಿನೇಷನ್. ನೀವು ಇಷ್ಟೊಂದೆಲ್ಲ ಮ್ಯಾನೇಜ್ ಮಾಡುವಾಗ ಸ್ವಲ್ಪ ನಿಮಗೆ ಒಂದು ರೆಸ್ಟ್ನ ಅವಶ್ಯಕತೆ ಇದೆ. ನಿಮ್ಮ ಹೆಲ್ತು, ಧ್ಯಾನ, ನಿಮ್ಮ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇದು ಹೇಳ್ತಾ ಇದೆ. ಅದಕ್ಕೋಸ್ಕರ ನೀವು ನಿಮಗೋಸ್ಕರ ಒಂದು ಸ್ವಲ್ಪ ಟೈಮ್ ತಗೊಂಡು ಇದೆಲ್ಲ ಮಾಡಿಕೊಂಡು ನೀವು ನಿಮ್ಮ ರೆಸ್ಟ್, ರಿಜುವಿನೇಷನ್, ಧ್ಯಾನ ಎಲ್ಲ ಮಾಡಿಕೊಂಡಾಗ ನೀವು ಇನ್ನೂ ಮುಂದುವರಿಕೊಂಡು ಹೋಗ್ತೀರಾ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಕೆಲವು ಹ್ಯಾಂಡ್ಮೇಡ್ ಮೆಸೇಜ್ಗಳಿದೆ, ಅದನ್ನ ನೋಡೋಣ ಬನ್ನಿ ಏನು ಹೇಳುತ್ತೆ ಅದು ಅಂತ. ಏನೇನು ಮೆಸೇಜ್ ಕೊಡುತ್ತೆ ಅಂತ. God is working in your life right now in ways you cannot understand. ಹೌದು, ನೀವು ಇಷ್ಟೊಂದು ದೊಡ್ಡದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗುವಾಗ ನಿಮಗೆ ದೇವರ ಬ್ಲೆಸ್ಸಿಂಗ್ಸ್ ಖಂಡಿತವಾಗಿಯೂ ಇದೆ. ಇನ್ನೊಂದು ಮೆಸೇಜ್ ನೋಡೋಣ. ಯು ಆರ್ ಮೋರ್ ಪವರ್ಫುಲ್ ದ್ಯಾನ್ ಯು ನೋ. ಯು ಆರ್ ಬ್ಯೂಟಿಫುಲ್ ಜಸ್ಟ್ ಆಸ್ ಯು ಆರ್. ಯು ಆರ್ ಪವರ್ಫುಲ್. ಎಸ್. ಇನ್ನೊಂದು ಮೆಸೇಜ್. ಯು ಆರ್ ಯುನೀಕ್. ಯು ಆರ್ ನಾಟ್ ಅಲೋನ್. ಯು ಆರ್ ಲವ್ಡ್, ಬ್ಲೆಸ್ಡ್ ಬೈ ದಿ ಡಿವೈನ್. ಹೌದು. ನೆಕ್ಸ್ಟ್ ಕಾರ್ಡ್. ವಾಟ್ ಯು ಟುಡೇ ಕ್ಯಾನ್ ಇಂಪ್ರೂವ್ ಆಲ್ ಯುವರ್ ಟುಮಾರೋ. ನೀವು ಇವತ್ತು ಏನು ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಾ, ಅದು ನಿಮಗೆ ಮುಂದೆ ಒಳ್ಳೆಯ ಒಂದು ಅವಕಾಶಗಳು ಬಂದು ನೀವು ಇನ್ನೂ ಮುಂದೆ ಚೆನ್ನಾಗಿ ಆಗ್ತೀರಾ ಅಂತ ಹೇಳ್ತಾ ಈ ಪೈಲ್ ನಂಬರ್ 1 ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ, ಪೈಲ್ ನಂಬರ್ 2 ನಿಮ್ಮ ಕಾರ್ಡ್ಗಳು ನೋಡೋಣ ಬನ್ನಿ, ಏನು ಕಾರ್ಡ್ಗಳು ಬರುತ್ತೆ ಅಂತ. ನಿಮ್ಮ ಕೆರಿಯರ್ ಬಗ್ಗೆ, ಫೈನಾನ್ಸ್ ಬಗ್ಗೆ, ಜಾಬ್ ಆಪರ್ಚುನಿಟೀಸ್ ಎಲ್ಲ ಹೇಗಿದೆ ನೋಡೋಣ. 1 2 3 4 5. ಲಾಸ್ಟ್ ಒನ್. ಓಕೆ. ಬಾಟಮ್ ಆಫ್ ದಿ ಡೆಕ್. 7 of Pentacles. King of Cups. 4 of Cups. 7 of Cups. Wheel of Fortune. 5 of Wands. ಮತ್ತು 10 of Pentacles. ಇದಿಷ್ಟು ಕಾರ್ಡ್ ನಿಮಗೆ ಬಂದಿದೆ. ಇದು ಆಮೇಲೆ ನೋಡೋಣ ಏನಿದೆ ಅಂತ. ಕಿಂಗ್ ಆಫ್ ಕಪ್ಸ್. ಇಲ್ಲಿ ನಿಮ್ಗೆ ನನಗೆ ಏನಿಸ್ತಾ ಇದೆ ಅಂತಂದರೆ, ನೀವು ಒಳ್ಳೆ ಕೆಲಸದಲ್ಲಿದ್ದೀರಾ. ನೀವು ಮೊದಲು ನಿಮ್ಮ ಒಂದು ಕೆರಿಯರ್ ಬಗ್ಗೆ ಹೇಳ್ಬಿಡ್ತೀನಿ. ಒಳ್ಳೆ ಕೆಲಸದಲ್ಲಿದ್ದೀರಾ ನೀವು. ಅಲ್ಲಿ ಕೆಲವು ನಿಮಗೆ ಆಪರ್ಚುನಿಟೀಸ್ಗಳು ಬರ್ತಾ ಇದೆ, ಕೆಲವು ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಅದನ್ನು ನಿಮಗೆ ಮಾಡೋಕ್ಕೆ ಅಷ್ಟೊಂದು ನೀವು ಇಷ್ಟಪಡ್ತಾ ಇಲ್ಲ. ಮೊದಲೇ ನಿಮಗೆ ತುಂಬ ಕೆಲಸಗಳಿದೆ, ಅದಕ್ಕೆ ನನಗೆ ಸ್ವಲ್ಪ ಟೈಮ್ ತಗೊಂಡು ಮತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀರಾ ನೀವು. ಇಲ್ಲಿ ಏನಾಗಿದೆ ಅಂತಂದರೆ, ತುಂಬ ಕನ್ಫ್ಯೂಷನ್ ಇದೆ ನಿಮಗೆ. ಬೇಗ ಮುಗಿಸ್ಬೇಕು ಕೆಲಸ, ಇಲ್ಲಾಗಲೇ ಕೆಲಸಗಳಿದೆ, ಅದನ್ನು ಅಲ್ಲಿ ಬೇಗ ಮುಗಿಸಿ ನಾನು ಮತ್ತೆ ಬೇರೆ ನಿಮಗೆ ಬರ್ತಾ ಇದೆ, ಒಳ್ಳೆ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ. ಅದಕ್ಕೋಸ್ಕರ ನೀವು ಇದನ್ನೆಲ್ಲ ಬೇಗ ಮುಗಿಸ್ಬೇಕು. ನಿಮಗೆ ತುಂಬ ಇಲ್ಲಿ ಕನ್ಫ್ಯೂಷನ್ನು, ಏನು ಮಾಡೋದು ಕೆಲಸ, ಹೇಗೆ ತುಂಬ ಜಾಬ್ಸ್ ಇಲ್ಲ. ಆಲ್ರೆಡಿ ಯು ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಯು ಹ್ಯಾವ್ ಟು
ಕ್ಲಿಯರ್ ಇಟ್ ಆಫ್. ಅದು ನಿಮಗೆ ಕನ್ಫ್ಯೂಷನ್ ಇಲ್ಲಿ ತುಂಬ. ಏನು ಮಾಡೋದು, ಯಾವುದನ್ನು ತಗೊಳ್ಳಿ ಫಸ್ಟು, ಯಾವ್ದು ಮುಗಿಸ್ಲಿ ಬೇಗ ಅಂತ ಯೋಚನೆ ಮಾಡಬೇಡಿ. ನೀವು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ಡ್ ಒಂದು ನುರಿತ ಒಂದು ಹುದ್ದೆನಲ್ಲಿದ್ದೀರಾ, ಒಂದು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ, ಅದನ್ನೆಲ್ಲ ನಡ್ಸ್ಕೊಂಡು ಹೋಗೋಂಥ ಒಂದು ಶಕ್ತಿ ಇದೆ ನಿಮಗೆ. ಕಿಂಗ್ ಆಫ್ ಕಪ್ಸ್ ಅದು ತೋರಿಸ್ತಾ ಇದೆ. ಅದನ್ನು ಮಾಡುವಷ್ಟು ನಿಮಗೆ ಶಕ್ತಿ ಇದೆ ನಿಮ್ಮಲ್ಲಿ ಎಲ್ಲನೂ. ಆದರೆ ಅದು ಯಾವಾಗ್ಲೂ ಹಾಗೆ ಅದು ಮನುಷ್ಯ ಸಹಜ ಸ್ವಭಾವ. ತುಂಬ ಕೆಲಸಗಳಿದ್ದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡಬೇಡಿ, ಅದನ್ನು ನಿಭಾಯಿಸೋ ಶಕ್ತಿ ನಿಮಗಿದೆ ಅಂತ ನಾನು ಹೇಳಿದ್ದೀನಿ. ಮತ್ತು ಇಲ್ಲಿ ವೀಲ್ ಆಫ್ ಫಾರ್ಚೂನಿಂದ ನಿಮಗೆ ಒಳ್ಳೊಳ್ಳೆ ಲಕ್ಗಳಿದೆ, ಗುಡ್ ಲಕ್ ಎಲ್ಲ. ಮುಂದೆ ಒಳ್ಳೆ ಒಂದು ಆಪರ್ಚುನಿಟೀಸ್ಗಳೆಲ್ಲ ಬರುತ್ತೆ. ಆದರೆ ಸ್ವಲ್ಪ ನೀವು ಆರ್ಗ್ಯುಮೆಂಟ್ಸನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು ವರ್ಕ್ ಪ್ಲೇಸಲ್ಲಿ. ಸ್ವಲ್ಪ ಎಲ್ಲರ ಜೊತೆ ವಾದ ವಿವಾದಗಳಿಗೆಲ್ಲ ಇಳಿಯಕ್ಕೆ ಹೋಗ್ಬೇಡಿ. ಯಾವಾಗ್ಲೂ ತುಂಬ ನಾವೇನು ಮಾತಾಡ್ದಿರೋದೇ ಒಳ್ಳೆಯದು. ಕೆಲವು ಸರಿ ಇದೆಲ್ಲ ಬಂದಾಗ, ಜಗಳ ಅದೆಲ್ಲ ಬಂದವಾಗ ನಾವೇನು ಮಾತಾಡದೆ ಸುಮ್ಮನೆ ಇದ್ಬಿಡ್ಬೇಕು. ಆವಾಗ ಏನೋ ಹೇಳ್ತಾರೆ, ಮೌನವೇ ಎಲ್ಲದಕ್ಕೂ ಉತ್ತರ ಅಂತ. ಸ್ವಲ್ಪ ಆ ಥರ ಇದ್ದಾಗ ಏನಾಗುತ್ತೆ, ಅದು ಸರಿಯಾಗುತ್ತೆ ಎಲ್ಲ. ಏನೂ ಹೇಳೋಕ್ಕಾಗಿಲ್ಲ, ಅದು ಸಿಟ್ಟಲ್ಲಿ ಏನೇನೋ ಹೇಳೋ ಬದಲು ಸುಮ್ಮನೆ ಇರೋದು ಒಳ್ಳೆಯದು. ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಜಗಳಕ್ಕೆಲ್ಲ ಹೋಗಬೇಡಿ. ಪೀಸ್ ಆಫ್ ಮೈಂಡ್, ಸ್ವಲ್ಪ ಶಾಂತಿನ ಕಾಪಾಡ್ಕೊಳ್ಳಿ. ಮತ್ತು ಅದು ನಿಮ್ಗೆ ಏನಾಗುತ್ತೆ ಅಂತಂದರೆ, ಮುಂದೆ ಎಲ್ಲ ಸರಿಯಾಗುತ್ತೆ. ಅದು ಇಟ್ಸ್ ಟೆಂಪ್ರರಿ, ಫಾರ್ ದಿ ಟೈಮ್ ಬೀಯಿಂಗ್. ಆ ಥರ ಕೆಲವು ಭಿನ್ನಾಭಿಪ್ರಾಯಗಳು ಬರುತ್ತೆ ವರ್ಕ್ ಪ್ಲೇಸಲ್ಲಿ, ಸಹಜ ಅದು. ಆದರೆ ಮುಂದೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ನಿಮಗೆ ಒಳ್ಳೆ ಸ್ಯಾಲ್ರಿ ಇದು ಎಲ್ಲ ಇದೆ, ಒಳ್ಳೆ ಇನ್ಕ್ರಿಮೆಂಟು, ಪ್ರಮೋಷನ್ ಎಲ್ಲ ಇದೆ. ನೋಡಿ ಇಲ್ಲಿ 10 ಆಫ್ ಪೆಂಟಿಕಲ್ಸು, ಇದು ಅಬಂಡೆನ್ಸ್ ಎಲ್ಲ ತೋರಿಸುತ್ತೆ, ಪ್ರಾಸ್ಪೆರಿಟಿ ತೋರಿಸುತ್ತೆ. ನೀವು ಯೋಚನೆ ಮಾಡಬೇಡಿ, ನಿಮಗೆ ಗುಡ್ ಲಕ್ಕು ಇದೆ, ಲಕ್ಕೂ ತುಂಬ ಇದೆ ನಿಮಗೆ. ಮತ್ತು ನೀವೊಬ್ಬರು ಹಾರ್ಡ್ ವರ್ಕರ್ ಅಂತ ನನಗೆ ಇಲ್ಲಿ ತೋರಿಸ್ತಾ ಇದೆ. ಎಲ್ಲನೂ ನಡ್ಸ್ಕೊಂಡು ಹೋಗ್ತೀರಾ ನೀವು. ಮತ್ತು ನಿಮ್ಮ ಒಂದು ಫೈನಾನ್ಸಿಗೆ ಬಂದಾಗ ಒಂದು ಕಿಂಗ್ ನೀವು. ನಿಮಗೆ ಗೊತ್ತಿದೆ ಎಲ್ಲನೂ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅಂತ. ದುಡ್ಡು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ್ಯಾವ ಕಡೆ ಒಳ್ಳೆ ಒಂದು ಇಂಟ್ರೆಸ್ಟ್ ಬರೋ ಹಾಗೆ, ಆ ಥರ ನಿಮಗೆ ಒಂದು ಗೊತ್ತಿದೆ. ಅದು ನಿಮಗೆ ದುಡ್ಡನ್ನ ಮ್ಯಾನೇಜ್ ಮಾಡೋ ಒಂದು ಗೊತ್ತಿದೆ. ಕೆಲವು ಸರಿ ತುಂಬ ದುಡ್ಡು ಬಂದಾಗ ಕನ್ಫ್ಯೂಸ್ ಆಗುತ್ತೆ, ಏನು ಮಾಡೋದು, ಮುಂದೆ ಎಲ್ಲಿಡೋದು ಅದನ್ನು ಅಂತ ಕನ್ಫ್ಯೂಷನ್ ಇರುತ್ತೆ ನಿಮಗೆ. ಎಲ್ಲೆಲ್ಲಿ ಕೊಡೋದು, ಏನು ಮಾಡೋದು, ಒಂದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಾ, ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದಾ, ಅಥವಾ ಬ್ಯಾಂಕಲ್ಲಿ ಇಡೋದಾ, ಆ ಥರ ಕನ್ಫ್ಯೂಷನ್ ತುಂಬ ಬರುತ್ತೆ ಇಲ್ಲಿ. ಅಥವಾ ಯಾರಿಗಾದರೂ ಕೊಡೋದಾ ಅಂತ. ಆಗ ನಿಮಗೆ ಅದು ಗೊತ್ತಿದೆ ನೀವು ಏನು ಮಾಡಬೇಕು ಅಂತ. ಅದಕ್ಕೆ ಅದು ಸಹಜ, ಎಲ್ರಿಗೂ ಬರುತ್ತೆ. ತುಂಬ ದುಡ್ಡು ಬಂದಾಗ ಏನು ಮಾಡಬೇಕು ಅದನ್ನು ಅಂತ. ನಿಮಗೆ ಒಳ್ಳೆ ಲಕ್ಕೆಲ್ಲ ಇದೆ ನಿಮಗೆ, ಅದನ್ನೆಲ್ಲ ಸರಿಗೆ ಇನ್ವೆಸ್ಟ್ ಮಾಡ್ತೀರಾ ನೀವು. ಅದರಲ್ಲೂ ಅಷ್ಟೇ, ಸ್ವಲ್ಪ ದುಡ್ಡಿಗೆ, ಹಣಕಾಸಲ್ಲಿ ಸ್ವಲ್ಪ ಜಗಳಗಳು ಬರ್ಬೋದು ಮನೇಲಾಗಲಿ ಎಲ್ಲಾದರೂ ಅಂತ ಅಂದ್ಬಿಟ್ಟು. ದುಡ್ಡಿನ ವಿಷಯಕ್ಕೋಸ್ಕರ ಸ್ವಲ್ಪ ಜಗಳಗಳು ಬರ್ಬೋದು. ಅದನ್ನು ನಾನು ಮೊದಲೇ ಹೇಳ್ದಾಗೆ ಸರಿ ಮಾಡ್ಕೊಳ್ಳಿ. ಏನು ತುಂಬ ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಜಗಳ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಕೊಟ್ಟರೂ ಪರವಾಗಿಲ್ಲ, ಏನು ಕೊಟ್ಟರೇನು ಇನ್ನೂ ನಿಮಗೆ ಜಾಸ್ತಿ ಬರುತ್ತೆ. ಅದು ಕೊಟ್ಬಿಟ್ಟ ತಕ್ಷಣ ಅದೇನು ನಮಗೆ ಕಡಿಮೆ ಆಗೋಗಲ್ಲ. ನಿಮಗೆ ತುಂಬ ಮುಂದೆ ದುಡ್ಡು ಬರೋ ಒಂದು ಅವಕಾಶಗಳು ತುಂಬ ಇದೆ. ತುಂಬ ದುಡ್ಡಿನ ಒಂದು ನಿಮಗೆ ಪ್ರಾಬ್ಲಮ್ ಏನು ಬರಲ್ಲ ಮುಂದೆ. ಏನಪ್ಪ ಮಾಡೋದು ದುಡ್ಡಿಗೆ ಅನ್ನೋ ಆ ಥರ ಒಂದು ಸಿಚುವೇಶನ್ ಯಾವಾಗಲೂ ಸನ್ನಿವೇಶ ಬರಲ್ಲ ನಿಮಗೆ. ಒಳ್ಳೆ ದುಡ್ಡು ಬರುತ್ತೆ. ಆದರೆ ಅದಕ್ಕೋಸ್ಕರ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮನೆಯಲ್ಲಿ, ಫ್ಯಾಮಿಲಿನಲ್ಲಿ ಸ್ವಲ್ಪ ಕೊಟ್ಟುಬಿಡಿ ಸ್ವಲ್ಪ. ಆ ಥರ ನನ್ನ ಒಂದು ಅಭಿಪ್ರಾಯ ಇಲ್ಲಿ ಅದು ತೋರಿಸ್ತಾ ಇದೆ. ಮುಂದೆ ನೋಡೋಣ ಬನ್ನಿ, ನಿಮ್ಮ ಒರಾಕಲ್ ಕಾರ್ಡ್ ಏನು ಹೇಳುತ್ತೆ ನೋಡಿ. ನ್ಯೂ ಬಿಗಿನಿಂಗ್ಸ್, ನಾನು ಹೇಳಿದೆ ಅಲ್ವಾ, ನಿಮಗೆ ಲಕ್ಕಿದೆ, ಒಳ್ಳೆ ಅವಕಾಶಗಳು ಬರುತ್ತೆ. ನ್ಯೂ ಬಿಗಿನಿಂಗ್ಸ್ ಇದೆ, ಒಳ್ಳೆ ಅವಕಾಶಗಳು ಬರುತ್ತೆ. ಅಬೆಂಡೆನ್ಸ್ ಕಾರ್ಡ್, ಒಳ್ಳೆ ಅಬೆಂಡೆನ್ಸ್ ಇದೆ ನಿಮಗೆ. ಒಂದು ಪ್ರಾಸ್ಪರಿಟಿ ಇದೆ ಇಲ್ಲಿ. ತುಂಬ ಒಂದು
ಹಣದ ಆಗಮನದ ಸೂಚನೆ ಇದೆ ನಿಮಗೆ. ಅದಕ್ಕೋಸ್ಕರ ನೀವು ಬೇಜಾರು ಮಾಡ್ಕೋಬೇಡಿ, ಮತ್ತೆ ಜಗಳನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಹೇಳ್ತಾ ಮತ್ತೆ ನೋಡೋಣ ನಿಮ್ಮ ಒಂದು ಹ್ಯಾಂಡ್ಮೇಡ್ ಕಾರ್ಡ್ಸ್ ಏನು ಹೇಳುತ್ತೆ. ನಿಮ್ಗೇನು ಮೆಸೇಜ್ ಕೊಡುತ್ತೆ ನನ್ನ ಹ್ಯಾಂಡ್ಮೇಡ್ ಮೆಸೇಜಸ್ಸು ಕೊಡುತ್ತೆ. ಓಕೆ. Money speaks only one language. If you save me today, I will save you tomorrow. ಇಲ್ಲಿ ನೀವು ಕನ್ಫ್ಯೂಷನ್ ಅಲ್ಲಿ ಇದ್ದೀರಲ್ಲ, ಏನ್ ಮಾಡೋದು ದುಡ್ಡನ್ನ ಅಂತ. ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ. ಇಫ್ ಯು ಸೇವ್ ಟುಡೇ, ಇಟ್ ವಿಲ್ ಸೇವ್ ಯು ಟುಮಾರೋ. ನಿಮ್ಮ ಕಷ್ಟಗಳಿಗೆ ಅದು ಒದಗುತ್ತೆ. ಡೋಂಟ್ ಲಿಸನ್ ವಾಟ್ ಅದರ್ಸ್ ಸೇ, ಲಿಸನ್ ಟು ಯುವರ್ ಹಾರ್ಟ್. ಇಲ್ಲಿ ಜಗಳ ಎಲ್ಲ ಬಂದಾಗ ನಿಮಗೆ ಯಾವುದೇ ವಿಷಯಕ್ಕಾದ್ರೂ ಭಿನ್ನಾಭಿಪ್ರಾಯಗಳು, ಆರ್ಗ್ಯುಮೆಂಟ್ಸು ಬಂದಾಗ ನೀವು ನಿಮ್ಮ ಇನ್ನರ್ ವಾಯ್ಸ್ನ ಕೇಳಿ. ಒಳ ಮನಸ್ಸು, ಒಳಗೆ ಕಾನ್ಷಿಯಸ್ ನಿಮ್ಗೆ ಏನು ಹೇಳುತ್ತೆ ಅದನ್ನು ಕೇಳಿ. ಅವರು ಇವರು ಹೇಳಿದ ಮಾತಿಗೆಲ್ಲ ತುಂಬ ಬೆಲೆ ಕೊಡಬೇಡಿ. ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ಗಳನ್ನು ತಗೊಳ್ಳಿ. ಅದು ಮನುಷ್ಯ ಸಹಜ ಸ್ವಭಾವ, ಯಾವಾಗಲೂ ದುಡುಕ್ಬಿಡ್ತೀವಿ ಒಂದೊಂದ್ಸರಿ. ರೈಸ್ ಅಬೌವ್ ದಿ ಸ್ಟಾರ್ಮ್ ಆ್ಯಂಡ್ ಯು ವಿಲ್ ಫೈಂಡ್ ದ ಸನ್ಶೈನ್. ಇಲ್ಲಿ ಹೇಳಿದಾಗೆ ನೀವು ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಒಳ್ಳೆ ನಾಳೆ ದಿವಸ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಬರುತ್ತೆ. God is working in your life right now in ways you cannot understand. ನಾನು ಹೇಳಿದೆ ಅಲ್ಲ, ನಿಮಗೆ ಒಳ್ಳೆ ಲಕ್ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್, ಅದರಿಂದ ನಿಮಗೆ ಒಳ್ಳೆ ಒಂದು ಡಿವೈನ್ ಹೆಲ್ಪ್ ಎಲ್ಲ ಇದೆ. ಇಲ್ಲಿ ನೀವು ಯಾವುದೇ ಅಭಿಪ್ರಾಯಗಳಿಗೆ ಕಿವಿಗೊಡಬೇಡಿ. ನಿಮ್ಮ ಒಂದು ಇನ್ನರ್ ವಾಯ್ಸ್ ಏನು ಹೇಳುತ್ತೆ, ನಮ್ಮ ಒಳ ಮನಸ್ಸು ಏನು ಹೇಳುತ್ತೆ ಕೇಳಿಕೊಂಡು ನೀವು ಮುಂದೆ ಹೋಗಿ. ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ತಾ ಪೈಲ್ ನಂಬರ್ 2 ಈ ರೀಡಿಂಗನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ, ಪೈಲ್ ನಂಬರ್ 3 ನಿಮ್ಮ ಕಾರ್ಡ್ಸ್ ನೋಡೋಣ. ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ಅಂತ. ನಿಮ್ಮ ಕೆರಿಯರ್, ಫೈನಾನ್ಸ್, ಜಾಬ್ ಆಪರ್ಚುನಿಟೀಸ್, ಅದೇ ಏನಾಗುತ್ತೆ ನೋಡೋಣ. ಓಕೆ, 1 2 3 4 5 and 6. Bottom of the deck, 4 of Pentacles. You're possessive. 7 of Pentacles, Knight of Cups, the Tower, 2 of Pentacles, 6 of Wands ಮತ್ತು King of Swords. ಇಲ್ಲಿ ನೋಡೋಣ. Seven of Pentacles. ನಿಮಗೆ ಇಲ್ಲಿ ಏನಾಗಿದೆ ಅಂದರೆ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಏನು ಮಾಡೋದು. ಫಸ್ಟ್ ನಾನು ಕೆರಿಯರ್ ಬಗ್ಗೆ ಹೇಳ್ತೀನಿ. ನಿಮಗೆ ತುಂಬ ಜಾಬ್ ಆಪರ್ಚುನಿಟೀಸ್ಗಳು ಬರ್ತಾ ಇದೆ. ಏನು ಮಾಡೋದು, ಯಾವ ಕೆಲಸಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಈಗಾಗಲೇ ನಿಮ್ಮ ಹತ್ರ ಒಂದು ಕೆಲಸ ಇದೆ, ಆದರೆ ಮುಂದೆ ಒಂದು
ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ನೈಟ್ ಆಫ್ ಕಪ್ಸಿಂದ ನಿಮಗೆ ಏನು ಕೆಲಸ ಮಾಡ್ತೀರಾ ಅದರಲ್ಲಿ ನಿಮಗೆ ಒಳ್ಳೆಯ ಒಂದು ಇದಿದೆ, ಒಂದು ಎಕ್ಸ್ಪೀರಿಯನ್ಸ್ ಇದೆ, ಜಾಣ್ಮೆ ಇದೆ. ಯಾವ ಕೆಲಸ ಕೊಟ್ಟರು ನಡ್ಸ್ಕೊಂಡು ಹೋಗ್ತೀನಿ, ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿದೆ, ಒಂದು ಆತ್ಮವಿಶ್ವಾಸ ಇದೆ ನಿಮ್ಮಲ್ಲಿ. ಆದರೆ ಏನು ಮಾಡೋದು ಅನ್ನೋದು ಒಂದು ನಿಮಗೆ ಯೋಚನೆ. ಇಲ್ಲಿ ಟವರ್ ಕಾರ್ಡ್ ಇರೋದ್ರಿಂದ ಅದು ನಿಮ್ಮ ಆಸೆಗಳೆಲ್ಲ ಸ್ವಲ್ಪ ನಡೆಯಲ್ಲ ಮುಂದೆ. ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ಆಗಲ್ಲ, ಕೆಲಸಗಳು ನಿಂತು ಹೋಗುತ್ತೆ. ಯೋಚನೆ ಮಾಡಬೇಡಿ. ಮತ್ತೆ ನಿಮಗೇನು ಇದೆಲ್ಲ ಟೆಂಪ್ರರಿ. ಯಾವುದೇ ಏನೇ ಕಷ್ಟ ಬಂದ್ರೂ ಅದು ತುಂಬ ದಿನ ಇರಲ್ಲ. ಅದು ನಮ್ಮ ಒಂದು ಪ್ರಯತ್ನ ಮುಖ್ಯ. ಏನು ಮಾಡಬೇಕಾದ್ರೂ ಸುಮ್ಮನೆ ಕೂತ್ಕೋಬಾರ್ದು. ಇಲ್ಲಿ ಮತ್ತೆ ನಿಮಗೆ ಒಳ್ಳೆ ಜಾಬ್ಸ್ಗಳು ಸಿಗುತ್ತೆ. ಅದು ನಿಮಗೆ ಕನ್ಫ್ಯೂಷನ್. ಮತ್ತೆ ಏನು ಮಾಡೋದು, ಏನು 2 ಕೆಲಸ ಸಿಕ್ಕಿದೆ, ಎಲ್ಲಿ ಹೋಗೋದು, ಏನು ಮಾಡೋದು ಅಂತ ನೀವು ಯೋಚನೆ ಮಾಡಬೇಡಿ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಲ್ಲನೂ ಜೀವನದಲ್ಲಿ ಏನೇ ಬಂದ್ರೂ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೋಬೇಕು, ಯೋಚನೆ ಮಾಡ್ಕೋಬೇಕು. ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ಯಾವ ಕೆಲಸ ನನಗೆ ಒಳ್ಳೆಯದು, ನಾನು ಏನು ಕೆಲಸ ಮಾಡಬಲ್ಲೆ, ನನ್ನಲ್ಲಿ ನಾನು ಏನು ಕೆಲಸ ಮಾಡಿದ್ರೆ ನಾನು ಮುಂದೆ ಹೋಗ್ತೀನಿ ಅಂತ ನೀವು ಯೋಚನೆ ಮಾಡ್ಕೋಬೇಕು. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡ್ಕೊಂಡವಾಗ ನಿಮಗೆ ಅದರಲ್ಲಿ ಸಕ್ಸಸ್ ಆಗ್ತೀರಾ. ನೀವು ಯೋಚನೆ ಮಾಡಬೇಡಿ. ಒಂದ್ಸರಿ ನಿಮಗೆ ಒಂದು ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಒಂದು ಕೆಲಸ, ಆದರೆ ನಿಮಗೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಆ ಒಂದು ನಡ್ಸ್ಕೊಂಡು ಹೋಗೋದು ಒಂದು ಎಕ್ಸ್ಪೀರಿಯನ್ಸು, ಇದು ಎಲ್ಲ ಶಕ್ತಿ, ಚಾಕಚಕ್ಯತೆ ಎಲ್ಲ ಇದೆ ನಿಮ್ಮಲ್ಲಿ. ನೀವು ಅದನ್ನು ಮುಂದೆ ನಡ್ಸ್ಕೊಂಡು ಹೋಗ್ತೀರಾ. ಯಾವಾಗಲೂ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಬ್ಯಾಲೆನ್ಸ್ ಮಾಡಿಕೊಂಡು ನನ್ನಲ್ಲಿ ಏನು ಒಂದು ನಡ್ಸ್ಕೊಂಡು ಹೋಗೋ ಒಂದು ನನ್ನ ಕೆಪಾಸಿಟಿ ಇದೆ, ಅದನ್ನು ನೀವು ನೋಡ್ಕೋಬೇಕು. ನೋಡಿಕೊಂಡು ಮುಂದೆ ನೀವು ಆ ಕೆಲಸನ ತಗೊಂಡು ಮಾಡ್ಕೊಂಡು ಹೋದವಾಗ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಒಳ್ಳೆಯ ಒಂದು ಪ್ರಮೋಷನ್ ಸಿಗ್ಬೋದು, ಒಳ್ಳೊಳ್ಳೆ ಇದು ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗ್ಬೋದು, ಇನ್ಕ್ರಿಮೆಂಟು ಅಥವಾ ಪ್ರಮೋಷನ್ಸು ಎಲ್ಲ ಚೆನ್ನಾಗಾಗುತ್ತೆ ನಿಮಗೆ. ಎಲ್ಲರೂ ನಿಮ್ಮನ್ನು ಒಂದು ಅಪ್ರಿಷಿಯೇಟ್ ಮಾಡ್ತಾರೆ, ನಿಮ್ಮ ಒಂದು ಕೆಲಸನ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಇಲ್ಲಿ ಕಿಂಗ್ ಆಫ್ ಸೋರ್ಟ್ಸ್ ಅಂತ ಅದೇ ಹೇಳುತ್ತೆ. ನೀವು ಒಂದು ಒಳ್ಳೆ ಇದನ್ನು ಕೆಲಸನ ಅಲಂಕರಿಸ್ತೀರಾ, ಒಂದು ಒಳ್ಳೆ ಜಾಬ್ ಪ್ರಮೋಷನ್ ಅಂತ ಹೇಳಿದ್ನಲ್ಲ, ಚೆನ್ನಾಗಾಗುತ್ತೆ. ನಿಮ್ಮ ಕಿಂಗ್ ಆಫ್ ಸೋರ್ಟ್ಸ್ ಆದ್ರಿಂದ ನಿಮಗೆ ಒಂದು ಒಳ್ಳೆ ಕಂಟ್ರೋಲ್ ಇರುತ್ತೆ ಆ ಕೆಲಸದ ಮೇಲೆ. ಮತ್ತು ನಿಮ್ಮ ಕೆಲಸಗಾರರಲ್ಲೂ ಅಷ್ಟೇ ನಿಮಗೆ ಒಳ್ಳೆಯ ಅವ್ರನ್ನ ಒಂದು ಚೆನ್ನಾಗಿ ಒಂದು ಮಾರ್ಗದರ್ಶನ ಕೊಟ್ಟು ನೀವು ನಡೆಸ್ಕೊಂಡು ಹೋಗ್ತೀರಾ. ನೀವು ನಿಮ್ಮ ಒಂದು ಹುದ್ದೆಗೆ ಒಳ್ಳೆ ಹೆಸರು ತರ್ತೀರಾ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದೆ ಹಾಗೆ. ಮತ್ತು ನಿಮ್ಮ ಒಂದು ಫೈನಾನ್ಸಲ್ಲಿ ಇಲ್ಲಿ ನಿಮ್ಗೆ ಅದೇ ಯೋಚನೆ, ಎಲ್ಲಿ ಇನ್ವೆಸ್ಟ್ ಮಾಡೋದು, ಕನ್ಫ್ಯೂಷನ್, ಏನು ಮಾಡೋದು. ನನ್ನ ಹತ್ರ ಇಷ್ಟೊಂದು ದುಡ್ಡು ಇದೆ ಆಲ್ರೆಡಿ, ಅದನ್ನು ಕಷ್ಟಪಟ್ಟು ದುಡ್ದಿದ್ದೀರಾ ನೀವು, ಅದು ಸುಮ್ಮನೆ ಬಂದಿಲ್ಲ. ಇಟ್ಸ್ ನಾಟ್ ಈಸಿ ಮನಿ, ಯು ಹ್ಯಾವ್ ಅರ್ನ್ಡ್ ಇಟ್. ನಿಮ್ಮ ಒಂದು ಬೆವರು ಸುರಿಸಿ ಗಳಿಸಿದಂಥ ಹಣ ಅದು. ಅದನ್ನು ಏನು ಮಾಡೋದು, ಎಲ್ಲಿಡೋದು ಯೋಚನೆ ಮಾಡ್ತಾ ಇದ್ದೀರಾ. ಇದು ನೈಟ್ ಆಫ್ ಕಪ್ಸ್, ಇದು ಯಾವಾಗಲೂ ಮೆಸೇಜ್ ಕೊಡುತ್ತೆ. ಕೆಲವು ಮೆಸೇಜು ಇಲ್ಲಿಡು ಅಲ್ಲಿಡು ಹೇಳ್ಬೋದು ಯಾರಾದ್ರೂ, ನಿನ್ನ ಹತ್ರ ಇಷ್ಟೊಂದಿದೆ, ಒಂದು ಇನ್ವೆಸ್ಟ್ ಮಾಡು ಅಂತ. ಕೆಲವರನ್ನ ಮಾತನ್ನ ಕೇಳಿಕೊಂಡು ನೀವು ಸ್ವಲ್ಪನ ಕಳ್ಕೋಬಹುದು. ಇಲ್ಲಿ ಟವರ್ ಕಾರ್ಡಿಂದ ಸ್ವಲ್ಪ ಕಳ್ಕೊಂಡ್ರೆ ಅದು ತುಂಬ ಕಳ್ಕೊಂಡು ಬರ್ದೇ ಇರೋ ಅಂಥ ಲಾಸ್ ಆಗಿ ನಾವು ಮೇಲೇಳಕ್ಕಾಗದೇ ಇರೋ ಅಂಥದ್ದೇನೂ ಆಗಲ್ಲ ನಿಮಗೆ. ಆ ಥರ ಲಾಸ್ ಏನೂ ಆಗಲ್ಲ. ಸ್ವಲ್ಪ ಹಣ ನೀವು ಕಳ್ಕೋಬಹುದು, ಆದರೆ ಮತ್ತೆ ನಿಮಗೆ ಮತ್ತೆ ದುಡ್ಡು ಬರುತ್ತೆ, ಮತ್ತೆ ದುಡ್ಡು ಸಂಪಾದನೆ ಮಾಡ್ತೀರಾ ನೀವು. ಆ ಒಂದು ಶಕ್ತಿ ನಿಮಗಿದೆ. ಮತ್ತೆ ದುಡ್ಡು ಬಂದಾಗ ನಿಮಗೆ ಮತ್ತೆ ಅದೇ ಕನ್ಫ್ಯೂಷನ್, ಏನು ಮಾಡೋದು, ಎಲ್ಲಿಡೋದು, ಅದೆಲ್ಲ ಮಾಡ್ಕೋಬೇಡಿ. ಒಂದ್ಸರಿ ದುಡ್ಡು ಬಂದ ಮೇಲೆ ಅದನ್ನು ನೀವು ಸರಿಯಾಗಿ ಇನ್ವೆಸ್ಟ್ ಮಾಡಿ, ನಿಮ್ಮ ಕೂತು ಯೋಚನೆ ಮಾಡಿ. ಯಾಕೆ ಅಂತಂದರೆ ದುಡ್ಡು ಸುಲಭವಾಗಿ ಯಾರಿಗೂ ಬರಲ್ಲ.
ಅದು ಬಂದಾಗ ಅದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಬೇಕು. ಯಾಕೆ ಅಂತಂದರೆ ಅದು ನಾವು ದುಡ್ದಿರೋ ಹಣ, ಅದು ನಮ್ಮ ಕಷ್ಟಕ್ಕೆ ಮುಂದೆ ಕಷ್ಟಕ್ಕೆ ಬೇಕು ಅದು ನಮಗೆ. ಆ ಥರ ನೀವು ಮಾಡ್ಕೊಂಡವಾಗ ನೀವು ಇಲ್ಲಿ 2 ಕಾರ್ಡು ತುಂಬ ಸಕ್ಸಸ್ ತೋರಿಸ್ತಾ ಇದೆ. ನೀವು ಒಂದ್ಸರಿ ಲಾಸ್ ಮಾಡ್ಕೊಂಡಾಗ ನೀವು ಬುದ್ಧಿ ಕಲಿತೀರಾ. ಬುದ್ಧಿ ಕಲಿತು ಮತ್ತೆ ನೀವು ಎಲ್ಲ ದುಡ್ಡನ್ನ ಒಂದು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ತೀರಾ. ಮಾಡಿ ನೀವು ಒಂದು ಕಿಂಗ್ ಆಫ್ ಸೋರ್ಡ್ಸ್ ತೋರಿಸ್ತಾ ಇದೆ. ಕಿಂಗ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಆ ಒಂದು ಸ್ಟೇಜ್ಗೆ ಬರ್ತೀರಾ ಮತ್ತೆ ನೀವು ಯೋಚನೆ ಮಾಡಬೇಡಿ. ಆ ಒಂದು ಅವಕಾಶಗಳು ನಿಮ್ಗೆ ತುಂಬ ಇದೆ. ಮತ್ತು ಇದು ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಡ್ರೀಮ್ ಆ್ಯಂಡ್ ಜರ್ನಿ. ನಿಮ್ಮ ಕನಸುಗಳೆಲ್ಲ ಇಲ್ಲಿ ಚೆನ್ನಾಗಿ ಮುಂದೆ ಚೆನ್ನಾಗಿ ಒಳ್ಳೆಯದಾಗುತ್ತೆ. ಡ್ರೀಮ್ ಆ್ಯಂಡ್ ಜರ್ನಿ, ನಿಮ್ಮ ಒಂದು ಲೈಫ್ ಜರ್ನಿಯಲ್ಲಿ ಸಕ್ಸಸ್ ಆಗ್ತೀರಾ ಮುಂದೆ. ಕೆಲವು ಸಾರಿ ದುಡ್ಡು ಕಳ್ಕೋಬೋದು, ಅದು ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ಅದು ಕೆಲವು ರಿಲೇಷನ್ಶಿಪ್ಗಳು ಹಾಗೆ, ದುಡ್ಡು ಹೋಗುತ್ತೆ ಬರುತ್ತೆ, ಅದಕ್ಕೆಲ್ಲ ಯೋಚನೆ ಮಾಡ್ಕೋಬಾರ್ದು. ವಾರಿಯರ್, ಬಿ ಫಿಯರ್ಲೆಸ್ ಆ್ಯಂಡ್ ಸ್ಟ್ಯಾಂಡ್ ಸ್ಟ್ರಾಂಗ್. ಇಲ್ಲಿ ಸ್ವಲ್ಪ ನಿಮಗೆ ಲಾಸ್ ಆಗ್ಬೋದು, ಅದಕ್ಕೋಸ್ಕರ ಯೋಚನೆ ಮಾಡಬೇಡಿ, ಹೆದರ್ಕೋಬೇಡಿ. ಯು ಆರ್ ಎ ವಾರಿಯರ್. ಎಸ್, ಇಲ್ಲಿ ಕಿಂಗ್ ಇದೆ ಅಲ್ಲ, ಇಲ್ಲೂ ಅಷ್ಟೇ. ಅದಕ್ಕೆಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡಿ. ಕೆಲವು ಕಡೆ ಹೋಗುತ್ತೆ ಬರುತ್ತೆ ದುಡ್ಡು, ಅದಕ್ಕೆ ಯೋಚನೆ ಮಾಡಿಕೊಂಡು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಕ್ಕೆ ಹೋಗಬೇಡಿ. ಯು ಆರ್ ಎ ವಾರಿಯರ್, ಬಿ ಸ್ಟ್ರಾಂಗ್ ಅಂತ ಹೇಳ್ತಾ ಇದೆ. ನಿಮ್ಮ ಒಂದು ಕಾರ್ಡ್ಗಳು, ಹ್ಯಾಂಡ್ ಮೇಡ್ ಕಾರ್ಡ್ಸ್, ನನ್ನ ಮೆಸೇಜಸ್ ಎಲ್ಲ ಏನು ಕೊಡುತ್ತೆ ನೋಡೋಣ. ಏನು ಹೇಳುತ್ತೆ ಮೆಸೇಜಸ್ಗಳು. ರಿಮೂವ್ ದಿ ಡಾರ್ಕ್ನೆಸ್ ಆಫ್ ದಿ ಮೈಂಡ್ ಆ್ಯಂಡ್ ದ ವರ್ಲ್ಡ್ ವಿಲ್ ಆಟೋಮ್ಯಾಟಿಕಲಿ ಬಿ ಇಲ್ಯುಮಿನೇಟೆಡ್. ಹೇಳ್ದೆಲ್ಲ ಇಲ್ಲಿ ನೀವು ಸ್ವಲ್ಪ ಹಾಳಾಯಿತು, ನನ್ನ ಜೀವನನೇ ಮುಗಿದೋಯ್ತು, ಕತ್ಲೆ ಆಗೋಯ್ತು ಅಂತೆಲ್ಲ ಯೋಚನೆ ಮಾಡ್ಕೋಬೇಡಿ. ಜೀವನದಲ್ಲಿ ಮತ್ತೆ ಬೆಳಕು ಬರುತ್ತೆ. ಬೆಳಕು ಹೇಗೆ ಬರುತ್ತೆ ಅಂತಂದರೆ ತುಂಬ ದೊಡ್ಡದಾಗಿ ಬರುತ್ತೆ. ಒಂದು ತುಂಬ ಒಳ್ಳೆಯ ಒಂದು ಪ್ಲೇಸ್ಗೆ ನೀವು ಸೇರ್ಕೋತೀರ. ಅ ಕ್ವೀನ್ ವಿಲ್ ಆಲ್ವೇಸ್ ಟರ್ನ್ ಪೇನ್ ಇನ್ ಟು ಪವರ್. ಇಲ್ಲಿ ಕಿಂಗ್, ಕ್ವೀನ್ ಯಾರೇ ಆಗಲಿ, ನೀವು ಅಥವಾ ಒಂದು ಲೇಡಿನೇ ಆಗಿರ್ಬೋದು ನೀವು, ಅಥವಾ ಒಬ್ಬರು ಯಾರೋ ಜೆಂಟ್ಸ್ ಆಗಿರ್ಬೋದು. ಯು ಆರ್ ಇನ್ ಎ ವೆರಿ ಗುಡ್ ಪೊಸಿಷನ್. ನಿಮ್ಗೇನೇ ಕಷ್ಟ ಬಂದ್ರೂ ಅದನ್ನು ಒಂದು ಸರಿಯಾಗಿ ನಡ್ಸ್ಕೊಂಡು ಹೋಗೋ ಶಕ್ತಿ ಇದೆ ಅಂತ ಹೇಳ್ತಾ ಇದೆ ಇಲ್ಲಿ. ಇನ್ನೊಂದು ಕಾರ್ಡ್ ನೋಡೋಣ. ನೈಸ್ ಕಾರ್ಡ್, ನೈಸ್ ಕಾರ್ಡ್. ಮೈ ಗಾಡ್. Patience saves you from becoming a heart patient. ಇಲ್ಲಿ ಹೇಳ್ದೆ ಅಲ್ಲ, ಸ್ವಲ್ಪ ದುಡ್ಡು ಹೋಯ್ತು ಅಂತ ಯೋಚನೆ ಮಾಡಿಕೊಂಡು ಹೆಲ್ತ್ ಎಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಬರುತ್ತೆ ದುಡ್ಡಿಗೆ ಯಾವತ್ತೂ ಯಾರು ಯೋಚನೆ ಮಾಡಬಾರ್ದು, ಆದರೆ ಕಷ್ಟಪಡಬೇಕು ಸ್ವಲ್ಪ. ಡೋಂಟ್ ಚೇಸ್ ಲವ್, ಮನಿ ಆರ್ ಸಕ್ಸಸ್. ಬಿಕಮ್ ದ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ದೋಸ್ ಥಿಂಗ್ಸ್ ವಿಲ್ ಚೇಸ್ ಯು. ದುಡ್ಡಿಗೋಸ್ಕರ ನಾನು ಹೇಳ್ದನಲ್ಲ, ಯೋಚನೆ ಮಾಡಬಾರ್ದು. ದುಡ್ಡು, ಸಕ್ಸಸ್ಸು, ನಮ್ಮ ಕೆಲಸ ನಾವು ಮಾಡ್ತಾ ಹೋದರೆ ಒಳ್ಳೆ ಮನಸ್ಸಿಂದ ಅದಾಗಿ ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದು ಬರುತ್ತೆ ನಿಮಗೆ. ಇಲ್ಲಿ ಒಳ್ಳೆ ಸಕ್ಸಸ್ ಇದೆ, ಮತ್ತು ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ, ಆಪರ್ಚುನಿಟೀಸ್ ಇದೆ. ಏನು ಯೋಚನೆ ಮಾಡಬೇಡಿ. ಇದನ್ನು ಹೇಳ್ತಾ ಫೈಲ್ ನಂಬರ್ 3 ನನ್ನ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು.